ನಮಸ್ಕಾರ ಎಲ್ಲರಿಗೂ, ನಂದು ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಮಗೆ ಬೆಳಗ್ಗೆ ತಿಂಡಿ ಇದು ಅರಶಿನ ಗಟ್ಟಿ ಹೇಳಿದ್ನಲ್ಲ, ಅದೇ ಚೆನ್ನಾಗಾಗಿತ್ತು ಮಾಡಿದ್ದು. ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಆಗಿತ್ತು. ಮತ್ತು ಇವತ್ತು ಸ್ವಲ್ಪ ಬಿಸಿಲುಂಟು, ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದಾಯಿತು. ಮತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡಲಿಕ್ಕೆ ಇತ್ತು, ಅದೆಲ್ಲ ವಾಶ್ ಮಾಡಿ ಆಯಿತು. ಬಿಸಿಲುಂಟಲ್ಲ, ಹಾಗೆ ಹೊರಗೆ ಹಾಕಿದ್ದೇನೆ ಬಟ್ಟೆನ. ಇದು ಉಂಟು, ಇದನ್ನೀಗ ನೆಡಬೇಕು. ಇಲ್ಲಿ ಸ್ವಲ್ಪ ನೆಟ್ಟಿದ್ದೇನೆ. ಪುದೀನದ್ದು ಕಡ್ಡಿತ್ತಲ್ಲ, ಅದನ್ನು ಸ್ವಲ್ಪ ಇಲ್ಲಿ ನೆಟ್ಟಿದ್ದೇನೆ. ಮತ್ತು ಸ್ವಲ್ಪ ಇಲ್ಲಿ ನೆಟ್ಟಿದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ನೆಟ್ಟಿದ್ದೇನೆ ನೋಡಿ. ಇದು ಬುಟ್ಟಿಯಲ್ಲಿ ನೆಟ್ಟದ್ದು ನಾನು. ಅಲ್ಲಿ ಮಳೆ ಜಾಸ್ತಿ ಆಗಿ ಕೊಳ್ತೋದ್ರೆ ಅಂತೇಳಿ ಇಲ್ಲಿ ಸ್ವಲ್ಪ ಬುಟ್ಟಿಗೆ ಹಾಕಿಟ್ಟದು. ಇನ್ನೇನು ಕೆಲಸ ಇರಲಿಲ್ಲ, ಅದಕ್ಕೆ ಮೆಹಂದಿ ಇಡ್ತಾ ಕೂತದ್ದು. ಹೆಂಗಾಗಿದ್ದು ಮೆಹಂದಿ. ಹಾಗೆ ಅರಿಶಿನ ಎಲೆ ಗಟ್ಟಿ ಮಾಡ್ತಿದ್ದೇನೆ ನಾನಿಲ್ಲಿ. ಅದಕ್ಕೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಕರೆಂಟ್ ಇಲ್ಲದ ಕಾರಣ ನಾನು ಕಲ್ಲಲ್ಲಿ ಕಡಿಬೇಕಾಯಿತು. ಇದಕ್ಕೆ ಏಲಕ್ಕಿ, ಸ್ವಲ್ಪ ಉಪ್ಪು ಹಾಕಿ ಕಲ್ಲಲ್ಲಿ ಕಡ್ಕೊಂಡಿದ್ದೇನೆ. ನನಗೆ ಎಷ್ಟು ಕನ್ಸಂಟ್ರೇಸಿ ಸಾಕಂತ ಅನಿಸ್ತು, ಹಾಗಾಗಿ 2 ಸಲ ಕಡ್ಕೊಂಡಿದ್ದೆ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಬೆಲ್ಲ ಬೇಕಲ್ಲ, ಅದಕ್ಕೆ ಬೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿ ಬೆಲ್ಲ ಹಾಕಿ, ಮತ್ತು ಅದೇ ಇದಕ್ಕೆ 1.5 ಗಡಿಯಾಗುವಷ್ಟು ತೆಂಗಿನ ತುರಿ ಎಲ್ಲ ಬೆಲ್ಲ ಕರಗಿ ಆದಮೇಲೆ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಹುರಿದಿಟ್ಟುಕೊಂಡ ಎಳ್ಳು ಸಹ ಹಾಕ್ಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಈಗ ಇದಕ್ಕೆ ಅರಿಶಿನ ಎಲೆ ತಗೊಂಡು ಚೆಂದ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮೊನ್ನೆನೇ ಇದನ್ನು. ಅದಕ್ಕೆ ಈ ಹಿಟ್ಟು ಹಾಕಿ ಅದರ ಮೇಲೆ ಇದು ತೆಂಗಿನ ತುರಿ ಮತ್ತು ಬೆಲ್ಲ ಇದೆಲ್ಲ ಅದನ್ನು ಹಾಕಿ ಇದು ಮಡಚಿಟ್ಟಾದರೆ ಒಂದು 40 ನಿಮಿಷ ಬೇಯಿಸಿದರೆ ಆಯಿತು. ಅರಿಶಿನ ಎಲೆ ಗಟ್ಟಿ ರೆಡಿಯಾಗಿರ್ತದೆ ನೋಡಿ. ಈ ಥರ ಅಂಟ್ಕೊಂಡಿರ್ತದೆ, ಸ್ವಲ್ಪ ತೆಲಿ ಬಿಡಿಸ್ಕೊಂಡ್ರೆ ಆಯಿತು. ಚೆಂದಾಗಿದೆ, ಅದು ಸ್ವಲ್ಪ ಇದು ತೆಂಗಿನ ತುರಿ ಸ್ವಲ್ಪ ಕಮ್ಮಿ ಆಯಿತು ನೋಡಿ. ಈ ಥರ ಬಂದಿದೆ. ನೀವೊಂದು ಸಲ ಟ್ರೈ ಮಾಡಿ. ಇದು ನಾಗರ ಪಂಚಮಿಗೆ ನಾವು ಮಾಡ್ತೇವೆ ಇದನ್ನು, ಇದು ಸ್ಪೆಷಲ್. ನೀವು ನಮ್ಮ ಚಾನೆಲ್ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.